ಈಗ ನಿಮ್ಮ ಜೊತೆ ಆಕ್ಟ್ ಮಾಡಿದಂತಹ ಹ್ಮ್. ಗಿಲ್ಲಿ ನಟ ಅವರು ಡೆವಿಲ್ ಅಲ್ಲಿ ಅವರು ಕೂಡ ಇದ್ದಾರೆ. ಎಸ್ ಸೊ ಈ ಬಿಗ್ ಬಾಸ್ ಅಲ್ಲಿ ಇದ್ದಾರೆ. ಎಸ್ ಸೊ ಹೆಂಗ್ ಅನ್ನಿಸ್ತಿದೆ? ಒಂದ್ ಕಡೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಹಾ. ಒಂದು ಇದು ದೊಡ್ಡ ಸಂಭ್ರಮ. ಅದ್ರ ಜೊತೆಗೆ ಅವರು ಅವಕಾಶ ಇನ್ Yes. ಕೇಸ್ ನಿಮ್ಗೂ ಅವಕಾಶ ಬಂದಿದ್ರೆ ಹಾ. ನೀವು ಬಂದಿದೆ. ಹಾ. ನಾನು ಕೇಳಿದ್ದೆ ಲಾಸ್ಟ್ ಹಾ. ಸೀಸನ್ ಅಲ್ಲೂ ಕೂಡ ಕೇಳಿದ್ದೆ ನಾನು ನಿಮ್ಗೆ. ಹಾ. ಇಲ್ಲ ಬಂದಿತ್ತು ಯಾವ್ದೋ ಒಂದ್ ಕಾರಣಗಳಿಂದ ಹೋಗಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ ಕೇಸ್ ನೀವು ಈ ಸಲ ಹೋಗಿದ್ದಿದ್ರೆ ನೀವು ಕೂಡ ಅಲ್ಲೇ ಇರ್ತಿದ್ರಿ, ಅಲ್ಲೇ ಸೆಲೆಬ್ರೇಟ್ ಮಾಡುವಂತ ಅವಕಾಶ ಆಗ್ತಿತ್ತು. ಇಲ್ಲ ಸರ್, ನಾವು ಹೋಗದೆ ಇರೋದು ಒಳ್ಳೆ. ಚೆನ್ನಾಗಿ ಆಡ್ತಾವನಲ್ಲ ಹ್ಮ್. ಅವನು, ಚೆನ್ನಾಗಿ ಆಡ್ತಾನೆ. ಆಕ್ಚುಲಿ ನಾನೇ ಅದನ್ನೇ ಹೇಳ್ತೇನೆ ನಮ್ಮ ಹುಡುಗರಿಗೆ, ಈಗ ಇಲ್ಲಿ ತುಂಬಾ ಚಂದ ಆಡ್ತಾ ಇದ್ದಾನೆ, ಹಂಗ್ ಆಡ್ಬೇಕು. ಅಂದ್ರೆ ಅವನು ಹೋಗಿರೋದು ಎಂಟರ್ಟೈನ್ಮೆಂಟ್ ಅಂದ್ರೆ ಕಾಮಿಡಿ ಕ್ಯಾಟಗರಿಯಿಂದ. ನಾನು ಹೇಳೋದು ಅವ್ನು ಅದನ್ನೇ ಮಾಡ್ಬೇಕು. ಜನ ನನ್ನನ್ನ ಯಾಕೆ ನೋಡ್ತಾರೆ, ಕಾಮಿಡಿಯನ್ ಅಂತ ನೋಡ್ತಾರೆ. ನಾನೇನೋ ಬೇರೆ 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 ಏನೋ ತರ ಕಾಣಿಸ್ತೀನ? ಇಲ್ಲ, ಅಷ್ಟೇ ನಂದು. ನಾನು ಆ ಪ್ರದೇಶದಲ್ಲಿ ನಾನು ಈ ವಿಷಯದಲ್ಲಿ ನಾನು ಹೆಸರು ಮಾಡಿದ್ದೀನಿ ಅಂದ್ರೆ ಈ ವಿಷಯನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಬೇಕು. ಅದನ್ನ ಚಂದ ಯುಟಿಲೈಸ್ ಮಾಡ್ತಾನೆ ಅವ್ನು. ಅಂದ್ರೆ ಎಲ್ಲವನ್ನು ಹಾಸ್ಯವಾಗಿ, ನೀವು ತುಂಬಾ ಹಾರ್ಶ್ ಆಗಿ ಹೇಳೋದು ರೀತಿನೇ ಬೇರೆ ಇರುತ್ತೆ, ನಗುನಗ್ತಾ ಹೇಳೋದೇ ಬೇರೆ ಇರುತ್ತೆ. ಹೌದು, ಅದು ಹೆಲ್ದಿ ಕೂಡ. ನಗುನಗುತ್ತಾ ಮಾತಾಡೋದು, ಇಲ್ಲ ಅಂದ್ರೆ ಆಡದೇ ಇರೋದು, ಇವೆರಡು ಹೆಲ್ದಿ. ವಾಯ್ಸ್ ಬಿಟ್ರೆ ತಪ್ಪು ಇಲ್ಲಿ ಇವತ್ತು. ಅದ್ ಯಾವ್ದಕ್ಕಾದ್ರೂ ತಪ್ಪೆ. ಒಳ್ಳೆ ವಿಚಾರ ಆದ್ರೂ ತಪ್ಪೆ, ಕೆಟ್ಟ ವಿಚಾರ ಆದ್ರೂ ವಾಯ್ಸ್ ತುಂಬಾ ಜೋರ್ ಮಾಡೋದೆಲ್ಲ ತಪ್ಪು. ಅವನು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ. ಜನ ಒಪ್ಕೊಂಡ್ರ ಮೇಲೆ ಏನು ಬೇರೆ ಯಾರು ಏನು ಹೇಳಂಗೂ ಇಲ್ಲ. ಜನನೇ ಅಲ್ಟಿಮೇಟ್. ಇವತ್ ನಾವ್ ಇಲ್ಲಿ ಅನ್ನ ತಿಂತಾ ಇರೋದು ಜನರಿಂದಾನೆ. ಇವತ್ ನನ್ನನ್ನ ಇಲ್ಲಿ ಒಪ್ಕೊಂಡಿದ್ದಾರೆ ಅಂದ್ರು ಜನನೇ. ಇವತ್ ನಾವು ಆ ಸಿನಿಮಾಕ್ ಹೋಗಿದೀವಿ, ಅಲ್ಲಿ ಇದೀವಿ ಅಂದ್ರು ಅಷ್ಟು ದೊಡ್ಡ ಸಿನಿಮಾದಲ್ಲಿ, ಒಂದ್ ದರ್ಶನ್ ಸರ್ ಸಿನಿಮಾದಲ್ಲಿ ನೀವು ಬಂದ್ ಈಗ ಇಂಟರ್ವ್ಯೂ ಮಾಡ್ತಾ ಇದೀರಿ ಅಂದ್ರೆ ಇದು ದೊಡ್ಡ ವಿಷಯ, ತುಂಬಾ ದೊಡ್ಡ ವಿಷಯ ಇದು ನನ್ನ ಪಾಲಿಗೆ. ಅವರ ಈ ಏನು DVD ಮೇಲೆ ಅದೊಂದು ಅವ್ರ ಚಿತ್ರ ಹಾಕಿರೋರು, ಅದನ್ನೇ ದಿನಡಿ ಇಟ್ಕೊಂಡು ನೋಡ್ತಾ ಇದ್ದೆ ನಾನು. ಇವತ್ತು ಅವ್ರ ಸಿನಿಮಾದಲ್ಲಿ ನಮ್ದೊಂದು ಪೋಸ್ಟರ್ ಬಂದಿದೆ ಅಂದ್ರೆ ಈಗ ತುಂಬಾ ಅದೃಷ್ಟ ಮಾಡಿರ್ಬೇಕು. ಸೊ ಬಿಗ್ ಬಾಸ್ ಎಲ್ಲ ಫಾಲೋ ಅಪ್ ಮಾಡ್ತಿರ್ತೀರಾ? ಮಾಡ್ತೀನಿ ಸರ್, ನೋಡ್ತೀನಿ ಸರ್. ಎಲ್ಲರೂ ನಮ್ಮವರೇ ಸರ್, ಎಲ್ಲ ನಮ್ದೆ. ಅದನ್ನ ನೋಡ್ಬಾರ್ದು, ಇದನ್ನ ನೋಡ್ಬೇಕು ಅನ್ನಕ್ ನಮ್ದೇನ್ ಇಂಡಿಯಾ ಪಾಕಿಸ್ತಾನ ವಾರ್ ಆಗ್ತಾ ಇಲ್ಲ. ಅವನು ನನ್ ಫ್ರೆಂಡೆ. ಇವಾಗ ಗಿಲ್ಲಿ ನಾನು ಇಲ್ಲಿ ಇವಾಗ ಬಿಗ್ ಬಾಸ್ ಅಲ್ಲಿ ಇದ್ದಾನೆ, ನಾನು ಇಲ್ಲಿ ಇದೀನಿ. ಇಬ್ರು ನಾವು ಒಂದೇ ಸಿನಿಮಾದಲ್ಲಿ ಮಾಡಿಲ್ವಾ? ಕಲಾವಿದ್ರು ಎಲ್ಲಾ ಕಡೆ ಬರ್ತೀವಿ, ಎಲ್ಲಾ ಕಡೆ ಹೋಗ್ತಿವಿ, ಎಲ್ಲಾ ಕಡೆ ಬೆರಿತೀವಿ. ಈ ಸಿನಿಮಾದಲ್ಲಿ ನೀವು ವಿಲನ್ನು, ನೆಕ್ಸ್ಟ್ ಸಿನಿಮಾದಲ್ಲಿ ನಾನು ವಿಲನ್ನು. ಒಂದ್ ಸಿನಿಮಾದಲ್ಲಿ ಅವ್ನ್ ಸ್ಕೋರ್ ಮಾಡ್ಬೋದು, ಇನ್ನೊಂದ್ ಸಿನಿಮಾದಲ್ಲಿ ಇವ್ನ್ ಸ್ಕೋರ್ ಮಾಡ್ತೀವಿ. ಎಲ್ಲರೂ ಕಲಾವಿದ್ರೆ. ಇಲ್ಲಿ ಎಲ್ಲರೂ ಹೊಡೆದಾಟನು ಹೊಟ್ಟೆ ಪಾಡಿಗೆ. ಕಲಾವಿದನ್ ಹೆಂಗಂದ್ರೆ ಒಂದ್ ದಿವಸ ಕೆಲಸ ಇದ್ರೆ ಇನ್ 30 ದಿವಸ ಕೆಲಸ ಇರಲ್ಲ ಕೆಲವು ಟೈಮ್. ಅದ್ ಬದುಕ್ಬೇಕವ. ಅದಕ್ಕೆ ಆ 30 ದಿವಸನು ಏನಾರ ಕೆಲಸ ಮಾಡೋಣ. ಆಮೇಲೆ ಗೊತ್ತಲ್ವಾ, ಇಲ್ಲಿ ತುಂಬಾ ವ್ಯಾಲಿಡಿಟಿ ಇಲ್ಲ. ಆದಷ್ಟು ಬೇಗ ದುಡಿಬೇಕು, ಏನೋ ಒಂದ್ ಚೂರ್ ಮಾಡ್ಕೊಬೇಕು, ಸೆಟ್ಲ್ ಆಗ್ಬೇಕು. ಯಾವತ್ತು ಟಾಟಾ ಅಂತ ಈ ಕಲಾ ಸರಸ್ವತಿ ಹೋಗು ಮಗನೆ ಅಂತವಳ, ಸಾಕು ನಿಂದು ಸೇವೆ, ನೀ ಮುಂದಿನ ಬೇರೆ ಸೇವೆ ಮಾಡುವ ಅಂದ್ರು ಅಲ್ಲಿಗ್ ಬಿಟ್ಟು ಕೈ ಮುಗಿದು ಹೋಗ್ಬೇಕು ನಾವು. ಅಲ್ಲಿ ಗಂಟ ಆ ದುಡಿಯಕ್ಕೋಸ್ಕರ ಹೋರಾಟ ಇರ್ತದೆ. ಇಲ್ಲೇನೋ ದೊಡ್ಡದು ಯುದ್ಧ ನಾವು ಮಾಡಕ್ ಬಂದಿಲ್ಲ. ಬದುಕಬೇಕು. ಅವನಿಗೆ ನಮಸ್ಕಾರ ಅನ್ಬೇಕು, ನಮಸ್ಕಾರ ಅಂದ್ರೆ ಅವ್ನ ನಮಸ್ಕಾರ ಅಂದ್ರೆ ಕೆಲ್ಸ ಆಗುತ್ತಾ? ನಮಸ್ಕಾರ ಅನ್ಲೇಬೇಕು. ಕೆಲ್ಸ ಮಾಡ್ಬೇಕಿಲ್ಲ ನಾವು. ಈಗ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಗಿಲ್ಲಿನೇ ಗೆಲ್ಬೇಕು ಅಂತ. ಹೌದು, ಅದು ಮುಲಾಜೆ ಇಲ್ಲ. ನಾನು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾನೆ, ಚೆನ್ನಾಗಿ ಕೆಲಸ ಮಾಡೋನೇ ಗೆಲ್ಬೇಕಲ್ವಾ? ಹೌದು, ನನಗೆ ಅವ್ನ್ ಚೆನ್ನಾಗಿ ಕೆಲಸ ಮಾಡ್ತಾನೆ. ನಿಮ್ ಪಾಲಿಗೆ ಯಾರು ಚೆನ್ನಾಗಿ ಕೆಲಸ ನಂಗೆ ಗೊತ್ತಿಲ್ಲ ಅದು. ಆಮೇಲೆ ಆ ಮಂಗಳೂರು ಇವ್ರಿದಾರಲ್ಲ ರಕ್ಷಿತಾ ಅವರು, ವೆರಿ ಗುಡ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.